ನಮಸ್ಕಾರ, ನೀವು ನೋಡ್ತಿದ್ದೀರಾ ಗ್ಯಾಂಚ್ ನ್ಯೂಸ್ ಪಾಡ್ಕಾಸ್ಟ್. ನಾನು ಕೀರ್ತಿ ಪಾಟೀಲ್. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ, ಹಾಗೆ ಪ್ರತಿಭೆಗೆ ಸಿಗಬೇಕಾದಂತಹ ಕಾಲ ಬಂದೇ ಬರುತ್ತೆ. ವೆಯ್ಟ್ ಮಾಡಬೇಕಷ್ಟೇ. ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಯಾವುದೇ ಆ್ಯಪ್ಗಳನ್ನು ನೀವು ಓಪನ್ ಮಾಡಿ ಸ್ಕ್ರಾಲ್ ಮಾಡ್ತಿದ್ರೆ ರೀಲ್ಸ್ ಬರುತ್ತೆ. ರೀಲ್ಸಲ್ಲಿ ಸದ್ಯಕ್ಕೆ ಕೇಳ್ತಿರುವಂತಹ ಒಂದೇ ಹಾಡು ಯಾವ್ದು ಹೇಳಿ? ಆ ವಾಯ್ಸ್, ಆ ಧ್ವನಿ ನಿಮಗೆ ಕೇಳಿಸ್ತೀನಿ. ಆ ಹಾಡು ಯಾರು ಹಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ. ಆದರೆ ಆ ಒಂದು ಪ್ರೀತಿಯ ಸೋಲು, ಆ ಕಂಠದಲ್ಲಿ ಆ ಪ್ರೀತಿಯ ಒಂದು ಸೋಲಿರಬಹುದು, ಗೆಲುವು, ನೋವು, ನಲಿವು ಪ್ರತಿಯೊಂದೂ ಸಹ ಕಂಠದಲ್ಲಿ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು. ನಿಮ್ಮ ಆ ದಿನಗಳ ಆ ಒಂದು ನೆನಪಿನ ವೇದನೆಗಳನ್ನು ಮತ್ತೆ ಅವರು ಹಿಡಿದಿಟ್ಟುಕೊಂಡು ಒಂದು ಸಾಂತ್ವನ ಹೇಳುವಂತಹ ಒಂದು ಧ್ವನಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ. ಬಹಳಷ್ಟು ವರ್ಷಗಳ ಹಿಂದೆನೇ ಸಿಕ್ಕಿತ್ತು, ಆದರೆ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಅಂತ ಹೇಳ್ತಾರಲ್ವಾ, ಒಂದು ನೈಟಲ್ಲೇ ಸ್ಟಾರ್ ಆಗಿಬಿಡ್ತಾರೆ ಅನ್ನುವಂಥದ್ದು. ಸೊ ಈಗ ಆ ಒಂದು ಕಾಲ ಬಂದಿರುವಂಥದ್ದು. ಸೊ ಯಾರು ಅನ್ನುವಂಥದ್ದು ನಾನು ನಿಮಗೆ ತಡ ಮಾಡದೆ ಹೇಳ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ನದಿರಾ ಬಾನು ಅವರು. ಸದ್ಯ ಎಲ್ರಿಗೂ ಗೊತ್ತಿರುತ್ತೆ, ಎದೆ ತುಂಬಿ ಹಾಡುವೇನು ಕಾರ್ಯಕ್ರಮದಲ್ಲಿ ಇವ್ರನ್ನ ನೀವು ನೋಡಿರ್ತೀರಾ. ಆದರೆ ಇವತ್ತು ತುಂಬ ಫಾಸ್ಟ್ ಜನ್ರೇಷನಲ್ಲಿ ಮತ್ತೆ ತುಂಬ ಫಾಸ್ಟಾಗಿ ಕರ್ಕೊಂಬಂದಿರುವಂಥದ್ದು. ದುರಂಧರ್ 2 ಚಿತ್ರದ ಒಂದು ಮನ ಕಲಕುವ ಹಾಡಲ್ಲಿ ಏನು ಆ ಹಿಂದಿ ವರ್ಷನ್ ಇತ್ತು, ಅದು ಕನ್ನಡ ವರ್ಷನ್ನಲ್ಲಿ ನಾವು ಕೇಳ್ತಾ ಇರೋಂತಹ ಒಂದು ಹಾಡಿರಬಹುದು. ಮೇಡಮ್, ಶುರು ಮಾಡೋಣ ಅದರಿಂದ? ಮಾಡೋಣ. ಎಸ್ ಮ್ಯಾಮ್, ಓವರ್ ಟು ಯು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿತ್ತದು. ಕೇವಲ ನನಗಂತ ಮಾತ್ರ ಅಲ್ಲ, ಈ ರೀತಿನೂ ಒಂದು ದುರಂಧರ ಸಿನಿಮಾ, ಆ ಸಿನಿಮಾ ಬಗ್ಗೆ ಮಾತಾಡೋ ಅಷ್ಟು ಅದಕ್ಕೆ ತೂಕ ಇರಬೇಕು ಅಲ್ವಾ? ಯಾಕಂದ್ರೆ ಅಷ್ಟು ತುಂಬ ಎಲ್ಲರೂ ಮೆಚ್ಚಿರುವಂಥದ್ದು. ಅಲ್ಲು ಅರ್ಜುನಿಂದ ಹಿಡಿದು ಪ್ರತಿಯೊಬ್ಬರು ಕನ್ನಡ ಸ್ಟಾರ್ಸ್ ಕೂಡ ಎಲ್ಲರೂ ಅದನ್ನ ಮೆಚ್ಚಿದ್ದಾರೆ. ಆ ಒಂದು ಹಿಂದಿ ಸಾಂಗ್ಗೆ ಎಲ್ಲೂ ಧಕ್ಕೆ ಬರದಂಗೆ ಅದೇ ಫೀಲ್ ನ ಕನ್ನಡದಲ್ಲಿ ನೀವು ಕೊಟ್ಟಿರುವಂಥದ್ದು, ಆ ಧ್ವನಿ ನಿಮ್ದಾಗಿರುವಂಥದ್ದು. ಸೊ ಕಂಗ್ರಾಟ್ಸ್ ಫಸ್ಟ್ ಆಫ್ ಆಲ್, ಎಲ್ಲರೂ ಅದನ್ನ ಮೆಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅಷ್ಟು ಪ್ರೀತಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸುಮ್ಮನೆ ಹೀಗೆ ಅದು ರಿಲೀಸ್ ಆಗಿ ಒಂದು 3 ದಿನಕ್ಕೆ ನಾವು ಕನ್ನಡ ವರ್ಷನ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಅದು ಸಡನ್ನಾಗಿ ಮಾಡಿದ್ದು. ನಮಗೆ ಅದು 3 ದಿನದಲ್ಲೇ ಮಿಲಿಯನ್ ವ್ಯೂಸ್ ಆಗೋಗ್ಬಿಟ್ಟಿತ್ತು ಇನ್ಸ್ಟಾಗ್ರಾಮಲ್ಲಿ. ಯಾವುದೇ ನೀವು ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದಾಗೆಲ್ಲ ಬರೀ ಅದೇ ಹಾಡೇ ಬರುತ್ತೆ. ನನ್ನ ಅಕೌಂಟ್ ಬಿಟ್ಟು ತುಂಬ ಜನರ ಅಕೌಂಟಿಂದನೂ ಒಂದು 2 ಮಿಲಿಯನ್ನು 1 ಮಿಲಿಯನ್ನು ವ್ಯೂಸ್ ಎಲ್ಲ ಆಗಿದೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 30,000 ರೀಲ್ಸ್ ಅಂತೂ ಆಗಿರ್ಬೋದು. ಅಷ್ಟು ರೀಲ್ಸು, ಅಷ್ಟು ಪ್ರೀತಿ. ಅದೇ ನನಗೆ ಹೇಗೆ ಅದನ್ನು ಏನಂತಾರೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಕನ್ನಡ ಜನತೆ. ಕರ್ನಾಟಕ ಬಿಟ್ಟು ಆಲ್ ಓವರ್ ಇಂಡಿಯಾನು ಆಕ್ಚುಲಿ ವೈರಲ್ ಆಗಿದೆ. ಆ್ಯಂಡ್ ದುಬೈಯಲ್ಲಿ ಕೂಡ ಈ ಹಾಡು ವೈರಲ್ ಆಗಿದೆ. ಕರೆಕ್ಟ್, ನಾನು ಅಷ್ಟೇ ನೋಡ್ತಿದ್ದೆ. ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೊಬ್ರು ಆ ಸಾಂಗ್, ಆ ಲಿರಿಕ್ಸ್ ನ ಹಾಡ್ಕೊಂಡು ಹೋಗ್ತಿರುವಂತದ್ದು, ಆ ರೀಲ್ಸ್ ನ ಬಳಕೆ ಮಾಡ್ತಿರುವಂತದ್ದು ಎಲ್ಲವೂ ಸಹ ಇದೆ. ಅಲ್ಲಿ ಮುಖ್ಯವಾಗಿ ಆ ಒಂದು ಎಷ್ಟು ಚೆನ್ನಾಗಿ ಆ ಸಾಹಿತ್ಯ ಬಂದಿದೆ, ಆ ಸಾಹಿತ್ಯಕ್ಕೆ ನಿಮ್ಮ ಧ್ವನಿ ಹೇಳಿ ಮಾಡಿಸ್ದಂಗೆ ಇರುವಂತದ್ದು. ಕಣ್ಣ ನೀರ ಮಳೆಯ ಹನಿಯ ಹಾಗೆ ಕೆನ್ನೆ ಮೇಲೆ ಸುರಿಯೋ ಪರಿಯ, ವಾಟ್ ಲಿರಿಕ್ಸ್ ನಿಜ. ಆ್ಯಂಡ್ ಅದೇ ಹೇಳಲೇಬೇಕು, ನಂದು ವಾಯ್ಸ್ ಒಂದು 50% ಕೊಟ್ಟಿದ್ರೆ ಲಿರಿಕ್ಸ್ ಒಂದು 50% ಕೊಟ್ಟಿದೆ. ಲಿರಿಕ್ಸ್ ಚೆನ್ನಾಗಿದ್ರೇ ಆ್ಯಕ್ಚುಲಿ ಎಲ್ರಿಗೂ ಮನ ಮುಟ್ಟೋದು ಅಂತ ಹೇಳ್ತಾರಲ್ಲ, ಆ ಥರ. ಲಿರಿಕ್ಸ್ ಚೆನ್ನಾಗಿಲ್ಲ, ಇಲ್ಲ ಟ್ಯೂನ್ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಅಷ್ಟಾಗಿ ರೀಚ್ ಆಗೋದಿಲ್ಲ. ಲಿರಿಕ್ಸ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಲಿರಿಕ್ಸ್ ಬರ್ದಿರೋರು ಅರುಣ್ ಕುಮಾರ್ ಅಂತ ಹೇಳಿ ನನ್ನ ಫ್ರೆಂಡೇ ಅವರು. ಆ್ಯಕ್ಚುಲಿ ನಾನಂತೂ ಕಾಯ್ತಿದ್ದೀನಿ, ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಟ್ಸ್ ಲೈಕ್ ಎ ಮೋಟಿವೇಶನ್ ಅಂತಾನು ಹೇಳ್ಬೋದು. ಕೇವಲ ಬ್ರೇಕಪ್ ಆದವ್ರಿಗೆ, ಜೀವನದಲ್ಲಿ ಸೋತವ್ರಿಗೆ ಈ ಸಾಂಗ್ ಹೇಳಿ ಮಾಡಿಸ್ತಿರುವಂಥದ್ದು. ಬಟ್ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ತುಂಬ ಕಷ್ಟ ಆಗುತ್ತೇನೋ ಇವ್ರನ್ನ ಮಾತಾಡ್ಸೋದು ಇಂಥ ಟೈಮಲ್ಲಿ. ತುಂಬ ಈ ಕ್ರೇಜ್, ಈ ಟ್ರೆಂಡಿಂಗಲ್ಲಿ ಬಂದಿರೋವಂಥವ್ರು ಯೂಶ್ವಲಿ ನಾವು ನೋಡೋದಾದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತಾರೆ, ಪ್ರಾಜೆಕ್ಟ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ನದೀರ್ ಅವರು ಎಷ್ಟು ಬ್ಯುಸಿ ಆಗಿದ್ದಾರೆ ಹೇಳಬೇಕಂದ್ರೆ, ಟಚ್ ವುಡ್ ನಾನು ಶೋಸಲ್ಲೆಲ್ಲ ಬ್ಯುಸಿ ಇದ್ದೀನಿ. ತಿಂಗಳು ಪೂರ್ತಿ ಇರುತ್ತೆ ಟಚ್ ವುಡ್, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಈಗೀಗ ನನಗೆ ರೆಕಾರ್ಡಿಂಗ್ ಸ್ವಲ್ಪ ಕಡಿಮೆ ಆಗಿತ್ತು. ಸಿನಿಮಾದಲ್ಲಿ ಹಾಡೋದಾಗಿರಲಿ, ಈ ಥರ ರೆಕಾರ್ಡಿಂಗ್ಸು, ಆಲ್ಬಮ್ ಸಾಂಗ್ಸ್ ಇದರೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಈ ಹಾಡು ನನಗೆ ಸ್ವಲ್ಪ ಚಾನ್ಸಸ್ನೆಲ್ಲ ಕೊಟ್ಟಿದೆ ಅಂತ ಹೇಳ್ಬೋದು. ಯಾರಿಂದ ಮೆಚ್ಚುಗೆ ನಿಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ? ನನಗೆ ಆ್ಯಕ್ಚುಲಿ ಈ ಹಾಡಿಗೆ ಸಾನ್ವಿ ಸುದೀಪ್ ಅವರು ಮೆಸೇಜ್ ಮಾಡಿದ್ದಾರೆ. ಅಂದರೆ ಅವ್ರು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿದರು, ನೀವು ಫ್ರೀ ಇದ್ದಾಗ ಹೇಳಿ, ಇಬ್ಬರ ಜೊತೆ ಕವರ್ ಸಾಂಗ್ಸ್ ಮಾಡೋಣ ಅಂತ ಹೇಳಿ. ಅಂದರೆ ಅದೊಂಥರ ಏನಂತಾರೆ, ಸಾಧನೆ ಅಂತಲೇ ಹೇಳ್ಬೋದು. ಅಂದರೆ ಅವರೆಲ್ಲ ಸೆಲೆಬ್ರಿಟೀಸು, ನಮಗೆಲ್ಲ ನಮ್ಮಂಥ ಸಿಂಗರ್ಸ್ಗೆಲ್ಲ ಹೇಗೆ ಮೆಸೇಜ್ ಮಾಡ್ತಾರೆ. ಮತ್ತು ಅದೊಂದಾದಮೇಲೆ ಇನ್ನೊಬ್ರು ರಿಕಿ ಕೇಜ್, ನೀವು ಕೇಳಿರ್ತಿಲ್ಲ, ಅವರು ಗ್ರಾಮಿ ಅವಾರ್ಡ್ ವಿನ್ನರ್. ಅವರು ಕೂಡ ನನ್ನ ರೀಲ್ ಮೇಲೆ ಕಮೆಂಟ್ ಮಾಡಿದರು ಎಕ್ಸಲೆಂಟ್ ಅಂತ ಹೇಳಿ. ಸೊ ಗ್ರಾಮಿ ಅವಾರ್ಡ್ ಅಂದರೆ ಅವ್ರಿಗಷ್ಟು
ಆ ಲೆವೆಲ್ಗೆ ಈ ಹಾಡು ರೀಚ್ ಆಗಿದೆಯಾ ಅಂತ ಅದೊಂಥರ ಖುಷಿ ಆಗುತ್ತೆ